ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವಾರ್. 100 ವರ್ಷ ಬೀಚಂಗಳವರಿಗೆ ಶತಮಾನೋತ್ಸವ ಆಚರಿಸುವಂಥ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ಬಿ ಶಂಕರಾನಂದನ ನೆನೆಯುವಂಥ ಕೆಲಸ, ಅವರು ಮಾಡಿದ ಸಾಧನೆಗಳಾಗಿರ್ಬೋದು, ಅವ್ರ ರಾಜಕಾರಣದ ಬಗ್ಗೆ ಆಗಿರ್ಬೋದು. ಬೆಳಗಾವಿಯಲ್ಲಿ ಇತ್ತೀಚೆಗೆ ಒಂದು ಕಾರ್ಯಕ್ರಮ ಮಾಡಿ ಒಂದು ರೋಡಿಗೆ ಅವ್ರ ಹೆಸರನ್ನು, ಬಿ ಶಂಕರಾನಂದರ ಹೆಸರನ್ನು ಮತ್ತು ಜೊತೆಗೆ ಅವರ ಮೂರ್ತಿಯನ್ನು ಅನಾವರಣ ಮಾಡುವಂಥ ಕೆಲಸ ನಡೆದಿದ್ದು ನಾವು ಅನೇಕ ಪತ್ರಿಕೆಗಳು ವರದಿಗಳನ್ನ ನೋಡಿದ್ದೀವಿ. ಆ ನೆಲೆಗಟ್ಟಿನ ಒಂದಿಷ್ಟು ಬಿ ಶಂಕರಾನಂದರ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಮಾತಾಡಬೇಕಪ್ಪ ಇವತ್ತು ಅನ್ನುವಂಥದ್ದು. ಯಾಕಂತಂದ್ರೆ ಬಿ ಶಂಕರಾನಂದರನ್ನ ಇವತ್ತಿನ ರಾಜಕಾರಣಿಗಳಿಗೆ ಹೋಲಿಸಿಕೊಂಡು ನೋಡಿದ್ರೆ ನಿಶ್ಚಿತವಾಗಿ ಒಬ್ಬ ಸಜ್ಜನ ರಾಜಕಾರಣಿ ಅನ್ನೋದು ಎರಡು ಮಾತಿಲ್ಲ. ಅದು ಅಂದಿನ ವಿ ಎಲ್ ಪಾಟೀಲರಂತಹ ಬೆಳಗಾವಿ ಜಿಲ್ಲೆಯ ಅತ್ಯಂತ ಬಲಿಷ್ಠ ರಾಜಕಾರಣಿ. ಅಂಥವ್ರನ್ನ ಮಿತ್ರನಾಗಿಟ್ಕೊಂಡು ಬದಿಯಲ್ಲಿಟ್ಟುಕೊಂಡು ಅದರಲ್ಲೂ ಚಿಕ್ಕೋಡಿ ಭಾಗದಲ್ಲೇ ರಾಯಬಾಗ್ ಇಳುವುದ ಕಡೆ ತಮ್ಮ ಒಂದು ವ್ಯಕ್ತಿತ್ವ ಉಳಿಸ್ಕೊಂಡು ಬಂದಿದ್ದು ಸಣ್ಣ ಸಾಧನೆ ಏನಲ್ಲ. ಯಾಕಂದರೆ ಅವತ್ತು ದಿಗ್ಗಜ ರಾಜಕಾರಣಿಗಳಿದ್ದರು. ದೇವರಾಜ ಅರಸು ಅಂತವ್ರು ಇದ್ದರು, ರಾಮಕೃಷ್ಣ ಹೆಗಡೆ ಅಂತವ್ರು ಇದ್ದರು, ಅನೇಕ ಉತ್ತರ ಕರ್ನಾಟಕ ಇರ್ಬೋದು, ದಕ್ಷಿಣ ಕರ್ನಾಟಕದಲ್ಲಿ ಆಗಿರ್ಬೋದು. ಅಂಥವ್ರ ನಡುವ ಈ ಒಂದು ನಮ್ಮ ಚಿಕ್ಕೋಡಿ ಭಾಗದಲ್ಲಿ ನಿರಂತರವಾಗಿ 7 ಸಲ MP ಆಗಿ ತಮ್ಮ ವರ್ಚಸ್ಸನ್ನು ಉಳಿಸ್ಕೊಂಡ ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಚಿಕ್ಕೋಡಿ